ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಸುಲಭವಾದ ಸರಳವಾದ ಮಂತ್ರವನ್ನು ಉಪಯೋಗಿಸ್ಕೊಂಡು ನಾವು ಜೀವನದಲ್ಲಿ ಬರುವಂತಹ ಅಡೆತಡೆಗಳನ್ನು ಹೇಗೆ ನಿವಾರಿಸ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಆವಾಗ ಮಾತ್ರ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತೆ. ಇನ್ನು ಈ ವಾರಾಹಿ ತಾಯಿಯ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು, ಯಾವ ಸಮಯದಲ್ಲಿ ಪಠಿಸಬೇಕು, ಹಾಗೆ ಈ ಮಂತ್ರಗಳಿಗೆ ಇರುವಂತಹ ನಿಯಮಗಳೇನು ಅನ್ನೋದನ್ನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಾರಾಹಿ ತಾಯಿಯ ಮಂತ್ರಗಳಂದ್ರೇ ತುಂಬಾ ಪವರ್ಫುಲ್ ಅಂತಲೇ ಕೇಳಿದ್ದೀರಾ. ಅದರಲ್ಲೂ ವಾರಾಹಿ ತಾಯಿಯನ್ನು ರಾತ್ರಿಯ ಸಮಯದಲ್ಲಿ ಪೂಜಿಸೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ನಮಗೆ ಲಭಿಸುತ್ತೆ ಅಂತಲೇ ಹೇಳ್ಬಹುದು. ಒಂದು ವೇಳೆ ನಮಗೆ ಶೀಘ್ರವಾಗಿ ಫಲಗಳು ದೊರೆಯಬೇಕು ಅನ್ನೋದಾದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸಬೇಕಾಗುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು, ಯಾವುದೇ ಮಂತ್ರಗಳನ್ನು ಪಠಿಸುವಾಗಾದರೂ ಕೂಡ ನಾವು ನಾನ್ ವೆಜ್ಜನ್ನು ತಿಂದು ಪಠಿಸಬಾರ್ದು. ಇನ್ನು ಮುಟ್ಟಾದಂತಹ ಸಮಯದಲ್ಲೂ ಕೂಡ, ಅಂದರೆ ಹೆಣ್ಮಕ್ಳು ಮುಟ್ಟಾದಂತಹ ಏನೋ ಒಂದು ಸಮಯ ಇರುತ್ತೆ, ಆ ಒಂದು ಸಮಯದಲ್ಲೂ ಕೂಡ ಈ ಒಂದು ಮಂತ್ರಗಳನ್ನು ನೀವು ಪಠಿಸಬಾರ್ದು ಅಂತಲೇ ಹೇಳ್ತೀನಿ. ಯಾಕಂದರೆ ವಾರಾಹಿ ತಾಯಿಯ ಮಂತ್ರಗಳು ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಆ ಒಂದು ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸೋದ್ರಿಂದ ನಮಗೆ ನೆಗೆಟಿವ್ ಆಗಿ ಏನಾದರೂ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಹಾಗಾಗಿ ನಾವು ಬೇಡಿದಂತಹ ಏನೇ ಒಂದು ಕೋರಿಕೆಗಳು ಈಡೇರಬೇಕು ಅನ್ನೋದಾದರೆ ಆ ಒಂದು ಸಮಯದಲ್ಲಿ ನಾವು ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸಬೇಕಾಗುತ್ತೆ. ಹಾಗಾಗಿ ನಾನು ಹೇಳಿದಂಥ ಸಮಯಗಳಲ್ಲಿ ನೀವು ಸ್ಕಿಪ್ ಮಾಡಿಕೊಂಡು ಇನ್ನು ಮಿಕ್ಕಂತಹ ನಿಮ್ಮ ದಿನಗಳಲ್ಲಿ ಹೇಳ್ಕೊಬಹುದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನೀವು 11 ಬಾರಿನಾದರೂ ಹೇಳ್ಬೋದು, ಅಥವಾ 21 ಬಾರಿನಾದರೂ ಹೇಳ್ಕೊಬಹುದು, ಇಲ್ಲ ಅಂದರೆ 108 ಬಾರಿನಾದರೂ ಹೇಳ್ಬಹುದು. ಆಯ್ಕೆ ಅನ್ನೋದು ನಿಮಗೆ ಬಿಟ್ಟಿದ್ದು. ನೀವು ಎಷ್ಟು ಬಾರಿ ಹೇಳಬೇಕು ಅಂತ ಅನ್ಕೊತೀರೋ ಅಷ್ಟು ಬಾರಿ ನೀವು ಹೇಳ್ಕೋಬಹುದು. ಇನ್ನು ಈ ಮಂತ್ರವನ್ನು ನೀವು ಹೇಳುವಾಗ ಅಥವಾ ಹೇಳೋಕ್ಕೂ ಮುಂಚೆ ನಿಮ್ಮ ಏನು ಕಷ್ಟಗಳಿದೆ, ನಿಮಗೆ ಯಾವುದೇ ರೀತಿಯ ಆಸೆಗಳಿದೆ, ಬೇಡಿಕೆಗಳಿದೆ, ಅದೆಲ್ಲವನ್ನು ಕೂಡ ವಾರಾಹಿ ತಾಯಿಯ ಮುಂದೆ ಹೇಳ್ಕೊಬೇಕು. ಅದೆಲ್ಲವೂ ಕೂಡ ನಮ್ಗೆ ಈಗಾಗಲೇ ಕಳೆದೋಗಿದೆ, ನಮ್ಮ ಸಮಸ್ಯೆಗಳು ದೂರ ಆಗಿದೆ, ನಾನು ಬೇಡ್ಕೊಂಡಿರೋಂತಹ ಕೆಲಸಗಳು ಈಗಾಗಲೇ ನನಗೆ ಆಗಿದೆ, ನಾನು ಏನೋ ಬೇಡಿದೆ ಅದು ನಮ್ಮ ಕೈ ಸೇರಿದೆ ಅಂತ ನೀವು ಪಾಸಿಟಿವ್ ಆಗಿ, ಅಂದರೆ ಈಗ ಆಲ್ರೆಡಿ ಅದು ನಡೆದೋಗಿದೆ ಅನ್ನೋ ರೀತಿಯಲ್ಲಿ ನೀವು ಬೇಡ್ಕೊಬೇಕಾಗುತ್ತೆ. ಎಕ್ಸಾಂಪಲ್ಗೆ ಈಗ ನಾವೀಗ ಒಂದು ಕಾರನ್ನು ತಗೊಬೇಕಾಗಿರುತ್ತೆ. ಈಗ ನಾನು ಆಲ್ರೆಡಿ ಆ ಕಾರನ್ನು ತಗೊಂಡಿದ್ದೀನಿ, ಅದು ತಗೊಂಡು ನಾನೀಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅದರಲ್ಲಿ ಒಂದು ರೌಂಡ್ ಲಾಂಗ್ ಡ್ರೈವ್ ಹೋಗಿ ಬಂದಿದ್ದೀವಿ. ಈ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ಕೇಳ್ಕೊಬೇಕಾಗುತ್ತೆ. ಕೇಳಿಕೊಂಡು ಈ ವಾರಾಹಿ ತಾಯಿಯ ಮಂತ್ರವನ್ನು ನೀವು ಹೇಳ್ಕೊಬೇಕಾಗುತ್ತೆ. ಇನ್ನು ಆ ವಾರಾಹಿ ತಾಯಿಯ ಮಂತ್ರ ಬಂದು ಹೀಗಿರುತ್ತೆ: ಓಂ ಐಂ ಗ್ಲಾಂ ವಿಕ್ರಾಂತಾಯೈ ನಮಃ. 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 ಈ ರೀತಿಯಾಗಿ ನೀವು 11 ಬಾರಿನಾದರೂ ಹೇಳ್ಕೊಬಹುದು, ಅಥವಾ 21 ಬಾರಿನಾದರೂ ಹೇಳ್ಕೊಬಹುದಾಗಿರುತ್ತೆ, ಅಥವಾ 108 ಬಾರಿನಾದರೂ ನೀವು ಹೇಳ್ಕೊಬಹುದಾಗಿರುತ್ತೆ. ಇನ್ನು ನಮಗೆ ಹೇಳೋದಕ್ಕೆ ಬರೋದಿಲ್ಲ ಅನ್ನೋರಾದರೆ ಈ ಒಂದು ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡಿಕೊಂಡು ಅದನ್ನು ಬುಕ್ನಲ್ಲಿ, ಇದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಬುಕ್ ಇಡಿ ಅಂತ ಹೇಳಿದ್ದೀನಲ್ವಾ, ಆ ಬುಕ್ಕಲ್ಲಿ ಈ ಒಂದು ಮಂತ್ರವನ್ನು ನೀವು 11 ಬಾರಿ, 21 ಬಾರಿ, 108 ಬಾರಿನಾದರೂ ನೀವು ಬರಿಬೋದಾಗಿರುತ್ತೆ. ಇನ್ನು ಬರೆಯೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಎರಡರಿಂದನೂ ಕೂಡ ಸಮನಾದ ಫಲಗಳೇ ದೊರೆಯುತ್ತೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವ್ಲಾಗು ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವ್ಲಾಗು ವಿಡಿಯೋ ಕೂಡ ನೋಡಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.